ಸಿಟ್ಟಿನಿಂದ ನಮಗೆ ಜೀವನದಲ್ಲಿ ಯಾವುದೇ ರೀತಿಯ ಪರಿಹಾರ ಕೂಡ ಸಿಗೋದಿಲ್ಲ. ಎಷ್ಟೋ ಬಾರಿ ನಮಗೆ ಬೇಡವಾದ್ದು ನಡೆಯುತ್ತೆ ಜೀವನದಲ್ಲಿ. ಅಂಥ ಘಟನೆಗಳಿಂದ ನಮಗೆ ಬಹಳ ಸಿಟ್ಟು ಬರುತ್ತೆ. ಆದರೆ ನಾವು ನೆನ್ಪಿಟ್ಕೋಬೇಕಾಗಿರುವಂಥ ವಿಷಯ ಏನು ಅಂದರೆ, ಸಿಟ್ಟು ಮಾಡಿಕೊಂಡು ನಾವು ಯಾವುದೇ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ ಸಾಧ್ಯ ಇಲ್ಲ. ಅಥವಾ ದ್ವೇಷದಿಂದ ಮತ್ತೊಬ್ಬರ ದ್ವೇಷವನ್ನು ಕಡಿಮೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸಿಟ್ಟು, ದ್ವೇಷ ಇದನ್ನೆಲ್ಲ ಕಡಿಮೆ ಮಾಡೋಕ್ಕೆ ಸಾಧ್ಯ ಇರೋದು ಪ್ರೀತಿಗೆ ಮಾತ್ರ. ಆದ್ರಿಂದಾನೆ ಮತ್ತೊಬ್ಬರ ಬಗ್ಗೆ ನಿಮಗೆ ಸಿಟ್ಟು ಬಂದರೆ, ಮತ್ತೊಬ್ಬರನ್ನ ದ್ವೇಷಿಸಬೇಕು ಅಂತ ಅನ್ಸಿದ್ರೆ ಆ ಕ್ಷಣಕ್ಕೆ ಸುಮ್ಮನಾಗಬಿಡಿ. ನಂತರ ನಿಧಾನವಾಗಿ ಅವರನ್ನು ಪ್ರೀತಿಸೋದಕ್ಕೆ ಪ್ರಯತ್ನ ಪಡಿ. ಆಗ ಆ ಸಿಟ್ಟು ಕೂಡ ಕಡಿಮೆ ಆಗತ್ತೆ. ಜೊತೆಗೆ ನಮ್ಮ ಜೀವನದಲ್ಲಿ ನಾವು ಮಾಡಿಕೊಳ್ಳುವಂಥ ಅವಘಡಗಳು ಕಡಿಮೆ ಆಗತ್ತೆ. ಮತ್ತೊಬ್ಬರ ಬಗ್ಗೆ ನಮಗಿರುವಂಥ ಸಿಟ್ಟು ಮತ್ತೊಬ್ಬರಿಗಿಂತ ನಮ್ಮನ್ನೇ ಜಾಸ್ತಿ ಸುಡೋದು. ಅಂಥವರನ್ನು ಅಲ್ಲೇ ಬಿಟ್ಟು ಮುಂದೆ ಹೋಗ್ಬಿಡ್ಬೇಕು. ಆಗ ನಮ್ಮೊಳಗಿರುವಂಥ ಸಿಟ್ಟು ನಮ್ಮನ್ನ ಸುಡೋದಿಲ್ಲ, ಜೊತೆಗೆ ನಮ್ಮ ಶಾಂತಿ ಕೂಡ ಹಾಗೆ ಇರುತ್ತೆ.